ನಮಸ್ಕಾರ. ಈ ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಶಾಲೆ ಎಂಬ ನಾಟಕ. ಇಲ್ಲಿ ನೆರೆದಿರುವ ಎಲ್ಲ ಕನ್ನಡಿಗರಿಗೂ ನಮ್ಮ ಮೆರಿಯಂಟ ಶಾಲೆಯಿಂದ ವಂದನೆಗಳು. ಹಾಗೂ ನೀವೆಲ್ಲ ಕನ್ನಡ ಶಾಲೆಯಲ್ಲಿ ಓದಿರ್ತೀರ. ಹಾಗೂ ನಿಮ್ಮ ಮೇಷ್ಟ್ರಗಳನ್ನು ಕನ್ನಡ ಭಾಷೆಯಲ್ಲಿ ರೇಗಿಸಿದ್ದ ನೆನಪು ಇರಲೇಬೇಕು ಅಲ್ವಾ? ಬನ್ನಿ ನೋಡೋಣ, ಎಲ್ಲ ಭಾಗವಹಿಸುವ ಮಕ್ಕಳು ಕನ್ನಡದಲ್ಲೇ ಮಾತಾಡುತ್ತೀವಿ ಎಂದು ಬಂದಿದ್ದಾರೆ. ಅವರನ್ನು ಪ್ರೋತ್ಸಾಹಿಸಿ ಹಾಗೂ ನಿಮ್ಮ ಬಾಲ್ಯದ ಆ ದಿನಗಳನ್ನು ನೆನೆಸಿಕೊಳ್ಳಿ. ದಯವಿಟ್ಟು ಮುಂದೆ ಕೂತಿರೋ ಮಕ್ಕಳು ಗಲಾಟೆ ಮಾಡಬೇಡಿ. ಈ ನಾಟಕಕ್ಕೋಸ್ಕರ ಎಲ್ಲ ಮಕ್ಕಳು ಹಾಗೂ ಆಯೋಜಕರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ನೀವು ಕಡಿಮೆ ಅಂದರೆ ಅಟ್ಲೀಸ್ಟ್ ತಾಳ್ಮೆಯಿಂದ ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಆ ಮಕ್ಕಳು ಪಟ್ಟಿರೋ ಕಷ್ಟಕ್ಕೂ ಸಾರ್ಥಕ. ದಯವಿಟ್ಟು ಗಲಾಟೆ ಮಾಡಬೇಡಿ. ಗುಡ್ ಮಾರ್ನಿಂಗ್ ಮಕ್ಕಳೇ. ಗುಡ್ ಮಾರ್ನಿಂಗ್ ಟೀಚರ್. ಏನು ವರ್ಷ? ಟೀಚರ್ ತಪ್ಪು. ಏನ್ ತಪ್ಪು? ಯು ಫರ್ಗಾಟ್ ಟು ವರ್ಕ್ ಇಟ್. ನಿಮ್ಮನ್ನೆಲ್ಲ ಟೆಸ್ಟ್ ಮಾಡೋಕೆ ಅಂತ ತಪ್ಪು ಮಾಡಿದೆ. ಇವತ್ತೆಲ್ಲ ಒತ್ತಕ್ಷರಗಳ ಬಗ್ಗೆನೇ ಮಾತಾಡೋಣ, ಆಯ್ತಾ? ಯಶಸ್ಸಿಲ್ ಬಾಯಿಲಿ ಹಪ್ಳ ಅಂತ ಬಾಯಿ. ಕಾಣಿಸ್ತಿಲ್ಲ. ಈ ಬೋರ್ಡ್ನ ಈ ಕಡೆ ತನ್ನಿ ಸ್ವಲ್ಪ. ಸಾಕು. ಥ್ಯಾಂಕ್ ಯು. ಅರೆ ಯಶಸ್, ಹಪ್ಪಳ ಅಂತ ಬರ್ದಿದ್ಯಲ್ಲ, ಒತ್ತು ಅದನ್ನ, ಒತ್ತು. ಏನು ತೇಜಸ್? ಟೀಚರ್, ಹಪ್ಪಳ ಒತ್ತಿದ್ರೆ ಮುರಿದೋಗಲ್ವಾ ಟೀಚರ್? ಅಯ್ಯೋ, ನಿನ್ನ ಬೋರ್ಡ್ ಮೇಲೆ ಒತ್ತು ಅಂತ ಕಣೋ ಹೇಳಿದ್ದು. ಎಲ್ಲಿಂದ ಬರ್ತೀರೋ? ಯಾರ ಮಗನೋ ನೀನು? ನಮ್ಮ ಅಪ್ಪನ ಮಗ ಟೀಚರ್. ಯಾರು ನಿಮ್ಮಪ್ಪ? ನಮ್ಮ ಅಮ್ಮನ ಗಂಡ ಟೀಚರ್. ಯಾರು ನಿಮ್ಮಮ್ಮ? ನಮ್ಮ ಅಪ್ಪನ ಹೆಂಡತಿ ಟೀಚರ್. ಯಾರು ನಿಮ್ಮಪ್ಪ ಅಮ್ಮ? ಗಂಡ ಹೆಂಡತಿ ಟೀಚರ್. ಅಯ್ಯೋ, ನಿನ್ನ ಕೂತ್ಕೋ. ನೀನು ಕಿಸಿತಾ ಇದೆಯಾ ಅದಿತಿ? ನೀ ಯಾರ ಮಗಳು? ನಾನು ವಿಶ್ವಸುಂದರಿ ಮಗಳು ಆಂಟಿ. ಸುಳ್ಳು ಹೇಳ್ತೀಯಾ? ವಿಶ್ವಸುಂದರಿ ಮಗಳ? ಇಲ್ಲ ಟೀಚರ್, ನಮ್ಮ ಅಪ್ಪ ಹೆಸರು ವಿಶ್ವ, ನಮ್ಮ ಅಮ್ಮ ಹೆಸರು ಸುಂದರಿ. ಸರಿ ಸರಿ, ಎಲ್ಲರೂ ಓದಿನ ಕಡೆ ಗಮನ ಕೊಡಿ. ಹಾ, ಈಗ ನಾನು ನಿಮಗೆಲ್ಲ ಹೋದ್ವಾರ ಕರ್ನಾಟಕದಲ್ಲಿರೋ ಜಾಗಗಳ ಬಗ್ಗೆ ಹೇಳ್ಕೊಟ್ಟಿನಿ. ಎಲ್ಲರಿಗೂ ನೆನಪಿದೆ ತಾನೆ? ಈಗ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ಓಕೆ? ಎಲ್ಲಿದ್ದಾಳೆ ಮೇಘ? ಜೋಗ ಜಲಪಾತ ಎಲ್ಲಿದೆ ಹೇಳು? ಗೊತ್ತಿಲ್ಲ ಟೀಚರ್. ಬೆಂಚ್ ಮೇಲೆ ನಿಂತ್ಕೋ, ಹೇಳ್ಕೊಟ್ಟಿರ್ಲಿಲ್ವಾ? ಟೀಚರ್, ನನಗೆ ಇನ್ನೂ ಜೋಗ ಜಲಪಾತ ಕಾಣಿಸ್ತಾ ಇಲ್ಲ. ನೀವೇ ಬನ್ನಿ ನಿಂತ್ಕೊಳ್ಳಿ ನೋಡಿ. ನನಗೆ ಕರೀತೀಯಾ? ಹೋಗ್ಲಿ ಸಂಜು, ನೀ ಹೇಳು. ಕುದುರೆ ಮುಖದಲ್ಲಿ ಏನಿದೆ? ಕಣ್ಣು, ಮೂಗು, ಬಾಯಿ, ಕಿವಿ ಟೀಚರ್. ಕೂತ್ಕೊಳ್ಳಿ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಕರ್ನಾಟಕದಲ್ಲಿರೋ ಜಾಗಗಳ ಬಗ್ಗೆ. ಹೋಗ್ಲಿ, ಈಗ ಇವತ್ತಿನ ಪಾಠ ಮಾಡೋಣ. ಕನ್ನಡ ವ್ಯಾಕರಣ, ಕನ್ನಡ ಗ್ರಾಮರ್ ಹೇಳ್ಕೊಡ್ತೀನಿ, ಆಯ್ತಾ? ಈಗ ಕಾ ಇದ್ದಿದ್ದು ಕು ಆಗ್ಬೇಕಾದ್ರೆ ಕೊಂಬು ಕೊಡ್ಬೇಕು. ಏನು ಜಯಂತ್?
ಹಾಗಾದ್ರೆ ಟೀಚರ್ ಚಾ ಇದ್ದಿದ್ದು ಚೂ ಆಗ್ಬೇಕಾದ್ರೆ ಚೊಂಬ್ ಕೊಡ್ಬೇಕು. ಸರಿಯಾಗಿ ಕೂತ್ಕೋದನ್ಯಾ. ಸರಿ ಸರಿ, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಹೋಗ್ಲಿ, ವಿರುದ್ಧ ಪದ ಕೇಳ್ತೀನಿ, ಹೇಳ್ತೀರಾ ಸರಿಯಾಗಿ? ಹೋದ್ವಾರ ನಿಮ್ಗೆಲ್ಲ ವಿರುದ್ಧ ಪದ ಹೇಳ್ಕೊಟ್ಟಿದ್ದೆ. ವರ್ಷ ನೀ ಹೇಳು. ಉನ್ನತಿ, ಇದರ ವಿರುದ್ಧ ಪದ ಏನು? ಅವನತಿ ಟೀಚರ್. ಜಾಣೆ. ಯಶಸ್, ನಾನು ನಿಂಗೊಂದು ಪ್ರಶ್ನೆ ಕೇಳ್ತೀನಿ. ಲಕ್ಕಿ ವಿರುದ್ಧ ಪದ ಹೇಳ್ತೀಯಾ? ಅವಲಕ್ಕಿ ಟೀಚರ್. ಅವಲಕ್ಕಿ? ಕೂತ್ಕೊಳ್ಳಿ ಸುಮ್ಮನೆ, ಎಲ್ಲಿಂದ ಬರ್ತಿರೋ? ನನಗಂತೂ ನಿಮ್ಗೆಲ್ಲರಿಗೂ ಪ್ರಶ್ನೆ ಕೇಳೇ ಸಾಕಾಗೋಯ್ತು. ವೇದ ಟೀಚರ್ ಕೇಳ್ತಾರೆ. ಅದಿತಿ ನಿಂತ್ಕೋ, ಈ ವಾಕ್ಯನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡು. ಐ ವಾಂಟ್ ಟು ಮೈಸೂರು. ವೇದ ಟೀಚರ್ ಮೈಸೂರು ಹೋದ್ರು. ಅಯ್ಯೋ ಕೂತ್ಕೋ. ನಿಮ್ಮ ಶುದ್ಧ ತರಲೆಗಳೇ ಸೇರ್ಕೊಂಡಿದ್ದೀರಾ. ಓದ್ಕೊಂಡು ಬಂದ್ರು ಅಂದ್ರೆ ಓದ್ಕೊಂಡು ಬರಲ್ಲ, ಊರೆಲ್ಲ ಮಾತಾಡ್ತೀರಾ. ಶುದ್ಧ ಸೋಮಾರಿಗಳ ಗುಂಪು. ಇಲ್ಲಿ ಯಾರು ಸೋಮಾರಿಗಳಿಲ್ಲ? ಕೈ ಮೇಲೆ ಹಾಕಿ ನೋಡೋಣ. ಮೌರ್ಯ, ನೀ ಯಾಕಪ್ಪ ಕೈ ಮೇಲೆ ಹಾಕ್ಲಿಲ್ಲ? ಅಯ್ಯೋ ಹೋಗಿ ಟೀಚರ್, ನನ್ನ ಕೈ ಎತ್ತಕ್ಕೆ ಬೇಜಾರು. ಸರಿಯಾಗಿದ್ದೀರಾ, ಸುಮ್ಮನೆ ಕೂತ್ಕೊಳ್ಳಿ. ಹಾ, ಹೋದ್ವಾರ ಹೇಳ್ಕೊಟ್ಟು ಪದ್ಯ ಹೇಳ್ತೀರಾ? ಹೋಗ್ಲಿ. ಓಕೆ, ಹೇಳಿ ಹೇಳಿ. ಹೋದ್ವಾರ ಹೇಳ್ಕೊಟ್ಟ ಪದ್ಯ ಹೇಳಿ ನೋಡೋಣ. ಜಾಣ, ಹೇಳಿ. ಸರಿಯಾಗಿ ನಿಂತ್ಕೊಳ್ಳಿ. ಪುಟ್ಟ ಮಕ್ಕಳೆಲ್ಲ ಮುಂದೆ ಬಂದು ನಿಂತ್ಕೊಳ್ಳಿ. ಸುಧಾ, ನೀ ಮುಂದೆ ಬಾ. ಹೇಳ್ತೀರಾ? ವಾರಕ್ಕೆ ಏಳು ದಿನ ಆದಿತ್ಯ ಸಾಲದು ರಜದ ದಿನ, ಸೋಮವಾರ ಚೆನ್ನಿ ಕೋಲು, ಮಂಗಳವಾರ ವಾಲಿಬಾಲು, ಪೇಟೆಯ ಆಟವು ಗುರುವಾರ, ಗರಡಿ ಮನೆಯಲ್ಲಿ ಗುರುವಾರ, ಶುಕ್ರವಾರಕ್ಕೆ ಬೊಗರಿ ಚೆಂಡು, ಶನಿವಾರಕ್ಕೆ ಕ್ರಿಕೆಟ್ಟು ದಾಂಡು, ವಾರಕ್ಕೆ ಏಳು ದಿನ ಆಟಕ್ಕೆ ಸಾಲದೆ ರಜದ ದಿನ, ಆಟಕ್ಕೆ ಸಾಲದು ರಜದ ದಿನ. ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂತ್ಕೊಳ್ಳಿ, ಗಲಾಟೆ ಮಾಡಬೇಡಿ, ಸುಮ್ಮನೆ ಒಂದು ನಿಮಿಷ ಕೂತ್ಕೊಳ್ಳಿ. ನಾನು ಇವಾಗ ಬರ್ತೀನಿ. ಕೊಡು, ನಂದು. ನಂದು ಇಲ್ಲ, ನೆನ್ನೆ ಅದು ಪೆನ್ಸಿಲ್ ಕಳು ಹೋಗಿತ್ತು. ಈಗ ನೋಡ್ರಿ ನಿನ್ನ ಹತ್ರ. ಟೀಚರ್, ಇವರಿಬ್ರು ಜಗಳ ಆಡ್ತಾ ಇದ್ದಾರೆ. ಯಾರದು ಸಾಕು ಗಲಾಟೆ? ವಿಶ್ವತ್, ರೋಹನ್, ಏನದು ಗಲಾಟೆ? ನನ್ನ ಪೆನ್ಸಿಲ್ ತಗೊಂಡು ಅವಂದು ಅಂತ ಹೇಳ್ತಾ ಇದ್ದಾನೆ. ನನ್ನ ಪೆನ್ಸಿಲ್ ಇಲ್ಲ, ನಂದು. ಇಲ್ಲ, ನಂದು. ಎಲ್ಲಿ ವಿಶ್ವತ್, ನಿನ್ ಬ್ಯಾಗ್ ತೆಗೆದು ನೋಡೋಣ. ನೋಡಿದ್ಯಾ? ಸುಮ್ಮನೆ ಹಂಗೆ ಹೇಳಬಾರ್ದಲ್ವಾ? ಒಂದೊಂದು ಸರ್ತಿ ಸುಮ್ಮನೆ ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದ್ರಿಂದ ಎಷ್ಟು ತಪ್ಪಾಗುತ್ತೆ ಅಂತ ನಿಧಾನವಾಗಿ ಯೋಚನೆ ಮಾಡಬೇಕು. ಓಕೆ, ನಿಧಾನವಾಗಿ ಯೋಚನೆ ಮಾಡಿ ಮಾತಾಡಬೇಕು. ಬನ್ನಿ, ನಿಮ್ಗೆಲ್ಲರೂ ಬನ್ನಿ, ನಿಮ್ಗೊಂದು ಕತೆ ಹೇಳ್ತೀನಿ ಇವಾಗ. ಬನ್ನಿ. ಆಯ್ತು ಟೀಚರ್.